ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ಅಬ್ರೋಡ್ ಕನ್ನಡ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ವೇರ್ ನೆಕ್ಸ್ಟ್ ಗೈಸ್, ನಾವಿವತ್ತು ಬಾಗಲಕೋಟೆಗೆ ಹೋಗ್ತಾ ಇದ್ವಿ ಸ್ವಲ್ಪ ಕೆಲಸದ ಮೇಲೆ. ನಾವು ಆ್ಯಕ್ಚುಲಿ ಸಂಡೇ ನೈಟೇ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನೋಡಿದ್ರೆ ನಮ್ಮ ಗುಂಡ ನಮ್ಮನ್ನು ಬಿಡಲೇ ಇಲ್ಲ ಗೈಸ್. ನೈಟ್ ಹೋಗೋದಕ್ಕೆ ಅಲೋನೇ ಮಾಡಲಿಲ್ಲ. ಫುಲ್ ನೋಡಿ ಒಂದು ವಿಡಿಯೋ ಹೋಗ್ತೀನಿ. ಆಡ್ತದ ನನ್ನ ಗುಂಡನು ಓನ್ ಚಿನ್ನ ನನ್ನ ಬಂಗಾರಿ ಬಾ ಸಾಕು ಮಾವೋದು ಎಲ್ಲ ಹೇಳೋದು ಗಾಡಿ ಓಡಿಸ್ಕೊಂಡು ಕ್ರಾಸ್ ನಿಧಾನ ಓಡಿಸ್ಕೊಂಡು ಹೋಗು. ಫುಲ್ ಪ್ರಿಪೇರ್ ಆಗಿ ಔಟ್ ಸೈಡ್ ಬಂದಿದೆ. ಬಟ್ ಸ್ಟಿಲ್ ಅವ್ನು ನಮ್ಮನ್ನು ಗಾಡಿಯಿಂದ ಹೇಳಿದ್ಬಿಟ್ಟು ಇಳಿಸ್ತಾ. ಸೊ ನಾವು ಆ ಟೈಮಲ್ಲಿ ಮೇ ಬಿ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ಅವತ್ತು ಹೋಗಲೇ ಇಲ್ಲ, ಸ್ಕಿಪ್ಪೇ ಮಾಡಿಬಿಟ್ವಿ. ಸೊ ನಾವು ಮಂಡೇ ಆಫ್ಟರ್ನೂನು ಮನೆ ಬಿಟ್ವಿ ನಮ್ಮ ಊರಿಂದ. ಈಗ ಬಸ್ ಹತ್ತಿ ದೊಡ್ಡಬಳ್ಳಾಪುರ ಹೋಗ್ತಿದ್ವಿ ಗೈಸ್. ಚೆನ್ನಾಗಿದೆ ಯಪ್ಪ, ಏನೇ ಚೆನ್ನಾಗಿದೆ. ಚೆನ್ನಾಗಿಲ್ಲ, ಕ್ಯಾಮ್ರದಲ್ಲಿ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂದೆ ಚೆನ್ನಾಗಿದೆ. ಇವಾಗ ನೀನು ಚೆನ್ನಾಗಿಲ್ಲ, ನನ್ನ ಮುಖ ಒಂದು ಸ್ವಲ್ಪ ದಪ್ಪ. ಹೀಗೆ ಫನ್ ಮಾಡಿಕೊಂಡು ಫೈನಲಿ ದೊಡ್ಡಬಳ್ಳಾಪುರ ರೀಚ್ ಆದ್ವಿ ಗೈಸ್. ಈಗ ನಾವು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ಗೆ ಹೋಗೋದಕ್ಕೆ ಮತ್ತೊಂದು ಬಸ್ ಹತ್ತಬೇಕು. ಸೊ ಬೇಗ ಬಸ್ ಇಳಿದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಹೋಗೋ ಬಸ್ಗಳನ್ನ ಹುಡ್ಕೋದಕ್ಕೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಾವು ಬರೋ ಟೈಮಲ್ಲೇ ಎಕ್ಸ್ಪ್ರೆಸ್ ಹೋಗ್ತಾ ಇತ್ತು. ಸೊ ಅದಕ್ಕೆ ಬೇಗನೆ ಹತ್ಕೊಬಿಟ್ವಿ. ಫೈನಲಿ ನಮಗೆ ಬಸ್ ಅಂತೂ ಈಸಿಯಾಗಿ ಎಲ್ಲ ಕಡೆನೂ ಅಡ್ಜಸ್ಟ್ ಆಗ್ತಿತ್ತು. ನಮ್ಮ ಲೈಫಲ್ಲಿ ನಾವು ಏನು ಮಿಸ್ ಮಾಡಿಕೊಂಡ್ರು ನಮ್ಮ ಬೆಂಗಳೂರು ಟ್ರಾಫಿಕ್ ಮಾತ್ರ ಮಿಸ್ ಮಾಡ್ಕೊಳೋದಕ್ಕೆ ಸಾಧ್ಯ ಇಲ್ಲ. ಸೊ ಆಗೋ ಈಗೋ ಟ್ರಾಫಿಕ್ನೆಲ್ಲ ಮುಗಿಸ್ಕೊಂಡು ನಾವು ಮೆಜೆಸ್ಟಿಕ್ ತಲುಪಿದ್ವಿ. ಆ್ಯಕ್ಚುಲಿ ಒಂದೇನೆಂದರೆ ನಮ್ಮ ಮನೇಲಿ ನಮಗೆ ಬಸ್ನ ಬುಕ್ ಮಾಡ್ಕೊಂಡೋಗಿ ಅಂತ ಅಂದಿದ್ದಾರೆ ಗಾಯ್ಸ್. ಬಟ್ ನನ್ನ ಫ್ರೆಂಡು ನನಗೆ ಫೋರ್ಸ್ ಮಾಡಿ ಬೇಡ ನಾನು ಹೀಗೆ ಕರ್ಕೊಂಡು ಹೋಗ್ತೀನಿ ಬಾ ಹೋಗೋಣ ಅಂತಂದ್ಬಿಟ್ಟು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಈಗ ಏನಿರುತ್ತೆ ಹೆಂಗಿರುತ್ತೆ ಅಂತಂದ್ಬಿಟ್ಟು. ನಾವು ಆ್ಯಕ್ಚುಲಿ ಬಾಗಲಕೋಟೆ ಹತ್ತಿರ ಇರೋ ಬಿಳಗಿ ಅನ್ನೋ ಪ್ಲೇಸಿಗೆ ಹೋಗಬೇಕಿತ್ತು. ಸೊ ಅಲ್ಲಿ ಹೋಗಿ ಕಂಡಕ್ಟರ್ ಹತ್ರ ಕೇಳಿದ್ವಿ ಬಾಗಲಕೋಟೆ ಬಸ್ ಯಾವಾಗ ಬರುತ್ತೆ ಅಂತ. ಅವ್ರು ಹೇಳಿದ್ರು ಹಿಂಗೆ ಇಲ್ಲಿ ಬರುತ್ತೆ ಹೋಗಿ ಅಂತಂದ್ಬಿಟ್ಟು. ನಾವು ಅವ್ರು ಪರ್ಟಿಕ್ಯುಲರ್ಲಿ ಎಲ್ಲಿಗೆ ಹೋಗ್ಬೇಕಂದ್ರು. ನಾವು ಬಿಳಗಿ ಅಂತ ಅಂದ್ವಿ. ನಾವು ಅಂದ್ಕೊಂಡಿದ್ವಿ ಅಲ್ಲಿಂದ ಇನ್ನೊಂದು ಬಸ್ ಹತ್ತಬೇಕು ಅಂತ. ಬಟ್ ಅವ್ರು ನೋಡಿದ್ರೆ ಬಿಳಗಿಗೆ ಡೈರೆಕ್ಟ್ ಬಸ್ ಬರುತ್ತೆ, ಅಲ್ಲಿ ಹೋಗಿ ಸೈಡಲ್ಲಿ ನಿಂತ್ಕೊಳ್ಳಿ ಅಂತ ಅಂದರು. ಸೊ ನಮಗಂತೂ ಫುಲ್ ಖುಷಿಯಾಗಿ ಹೋದ್ವಿ. ಅಲ್ಲೆಲ್ಲೂ ಕೂಡ ಕಾಣಿಸ್ಲಿಲ್ಲ. ಸೊ ಅಷ್ಟರಲ್ಲಿ ನಾವು ಪವರ್ ಬ್ಯಾಂಕ್ ತೊಗೊಂಬಿಡೋಣ ಬಾ ಅಂತ ಅಂದ್ಬಿಟ್ಟು ಹೋಗಿ ನಮಗೆ ಬೇಕಾದಂಥ ಪವರ್ ಬ್ಯಾಂಕ್ ತಗೊಂಡು ಬಂದ್ವಿ. ಅಷ್ಟರಲ್ಲಿ ನಮಗೆ ಬೆಳಗ್ಗೆ ಬಸ್ ಬಂದಿತ್ತು ಗೈಸ್. ಆ್ಯಕ್ಚುಲಿ ನಾವು ಹೋಗಿ ಕುತ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ನಮ್ಗೆ ಕುತ್ಕೊಂಡಿದ್ದ ಸೀಟ್ ಕೂಡ ಯಾರೂ ಬುಕ್ ಮಾಡಿರಲಿಲ್ಲ. ಸೊ ಏನೋ ಒಂಥರ ಲಕ್, ಎಲ್ಲ ಕಡೆನೂ ಈಸಿಯಾಗಿ ಸಿಕ್ತು. ನನ್ನ ಫ್ರೆಂಡು ನನಗೂ ಅವಳಿಗೂ ಒಂದು ಕ್ಯಾಬ್ ತೊಗೊಂಡು ಅದ್ರ ಜೊತೆ ನಾನು ತಿನ್ಕೊಂಡು ಕೂತ್ಕೊಂಡೆ. ಅಯ್ಯೋ ಚಾರ್ಜರ್ ಆಗಲಿ ಬಿಡೆ ಹೋಗ್ಲಿ, ಒಂದು ಅವಾಗಲಿಂದ 1% ಆಗತ್ತೆ. ನಿಮಗೆ ಮಾಡೋಕ್ಕಲ್ಲ ನಿಜ ವಿಡಿಯೋ ಹೋಗಿ ಪರವಾಗಿಲ್ಲ ಏನಾಗ. ಸೊ ಬಸ್ ಅಂತೂ ಮೂವ್ ಆಯಿತು ಗಾಯ್ಸ್. ಈಗ ನಮ್ಮ ಜರ್ನಿ ಬೆಂಗಳೂರಿನಿಂದ ಬಿಳಗಿ ಕಡೆಗೆ. ಎಲ್ಲ ತಾಂಡೆ ಖರ್ಚಿಗೆ ತಾಂಡಿಲ್ಲ ಕಡೆ. ಶಿಟ್, ನಾನು ಕೂಡ ಅಲ್ಲಿ ಖರ್ಚು ಬಿಟ್ಟಿದ್ದೆ ತೊಗೊಬರ್ಬೇಕು ಅಂತ ಎಲ್ಲ ಮರೆತೋಗ್ತೀನಿ. ತರಬೇಕಂತ ಇಟ್ಟಿದ್ದೆ ಕಡೆ ನಾನಲ್ಲಿ. ಹೀಗೆ ಸುತ್ತಾಡಿಕೊಂಡು ಬ್ಯಾಂಗ್ಳೂರು ಟ್ರಾಫಿಕ್ಕಿಂದ ನಾವಂತೂ ಸ್ವಲ್ಪ ತುಂಬ ದೂರನೇ ಬಂದೇ ಬಿಟ್ವಿ. ಅಷ್ಟರಲ್ಲಿ 11 o'clock ಆಗಿತ್ತು. ಸೊ ನಮಗೆ ಮಧ್ಯದಲ್ಲಿ ಊಟ ತಿನ್ನೋದಕ್ಕೆ ಬ್ರೇಕ್ ಕೊಟ್ಟರು. ಅಷ್ಟರಲ್ಲಿ ನಮಗೆ ಅಲ್ಲಿ ಒಂದು ಆಂಟಿ ಕೂಡ ಪರಿಚಯ ಆಗಿದ್ದರು. ಆ್ಯಕ್ಚುಲಿ ಆ ಆಂಟಿ ಹತ್ರ ಫಸ್ಟು ಫೈಟ್ ಕಿತ್ಲಾಡಿದ್ವಿ, ಅದು ಯಾರ್ದೋ ವಿಷಯಕ್ಕಾಗಿ. ಆಮೇಲೆ ಪಾಪ ಇಬ್ರಿಗೂ ಗೊತ್ತಾಗಿ ನಾವು ಅವ್ರಿಗೆ ತಿನ್ನೋದಕ್ಕೆ ಪಾಪ್ಕಾರ್ನ್ ಕೊಟ್ವಿ. ಆಮೇಲೆ ಅವ್ರು ನಮಗೆ ಊಟಕ್ಕೆ ಹೋದಾಗ ತಗೊಳ್ಳಿ ಅಂತಂದ್ಬಿಟ್ಟು ಬಾಗಲಕೋಟೆಯಿಂದ ರೊಟ್ಟಿ ಮಾಡ್ಕೊಂಬಂದಿದ್ರು, ಅದನ್ನು ಕೊಟ್ಟರು. ಬನ್ನಿ ನೋಡೋಣ ಈಗ ತಿನ್ನೋಣ ಊಟ.
ನಮಗೆ ಅದು ಆಮೇಲೆ ಯಾರಿಗೆ ನೋಡಿ ಈ ಆಂಟಿನೇ ನಮಗೆ ರೊಟ್ಟಿ ಕೊಟ್ಟಿದ್ದು. ಊಟ ಮುಗಿಸ್ಕೊಂಡು ಬಸ್ ಹತ್ತಿದ್ವಿ ಗಾಯ್ಸ್. ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಯಿತು. ಮಧ್ಯದಲ್ಲಿ ಮತ್ತೆ 2-3 ಸ್ಟಾಪ್ ಕೊಟ್ಟರು. ಅದ್ರ ಜೊತೆಲಿ ನೋಡ್ತಾ ಬೆಳಗ್ಗೆ ಹಾಗೆ ಹೋಯಿತು. ಸೊ ನಾವು ಬಾಗಲಕೋಟೆ ಕೂಡ ರೀಚ್ ಆದ್ವಿ. ಸೊ ಆದರೆ ನಾವು ಬಾಗಲಕೋಟೆ ಬಿಟ್ಟು ಇನ್ನೂ ಮುಂದಕ್ಕೆ ಹೋಗಬೇಕಿತ್ತು. ಸೊ ನಾವು ಬಾಗಲಕೋಟೆಯಲ್ಲಿ ಇಳಿಲಿಲ್ಲ. ಆ್ಯಂಡ್ ಅದಕ್ಕಿಂತ ನೆಕ್ಸ್ಟ್ ಸ್ಟಾಪ್ಗೆ ಹೋದ್ವಿ ಬಿಳಗಿ ಹತ್ರ. ನಾವು ಬೆಳಗ್ಗೆ ರೀಚ್ ಆದಮೇಲೆ ರೂಮ್ ಬುಕ್ ಮಾಡೋದಕ್ಕೆ ಹೋಗ್ತಿದ್ವಿ. ಅಷ್ಟರಲ್ಲಿ ಆ ಆಂಟಿ ಮತ್ತೆ ಕೇಳಿದ್ರು, ನಮ್ಮೂರು ಇದಕ್ಕಿಂತ ಸ್ವಲ್ಪ ದೂರ ಇದೆ, ನೀವು ಬೇಕಿದ್ದರೆ ಬನ್ನಿ, ಅಲ್ಲೇ ಫ್ರೆಶ್ ಅಪ್ ಆಗಿ ಇಲ್ಲಿಗೆ ಬರೀರಾ ಅಂತ ಹೇಳಿದ್ರು. ಬಟ್ ಅದು ಊರು ಸ್ವಲ್ಪ ದೂರನೇ ಇತ್ತು, ನಾವು ಹೋಗೋದಕ್ಕಾಗಲಿಲ್ಲ. ಬಟ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನಾವು ಅಲ್ಲೇ ಲಾಡ್ಜ್ ಇತ್ತು, ಸೊ ಅದನ್ನು ಬುಕ್ ಮಾಡ್ಕೊಂಡ್ವಿ. ಸೊ ನಾವು ಕೀ ಇಸ್ಕೊಂಡು ನಮ್ಮ ರೂಮ್ ಕಡೆ ಬಂದ್ವಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಗೈಸ್, ನನಗೆ ನಿಜವಾಗ್ಲೂ ತುಂಬ ಶಾಕ್ ಅನಿಸಿದೆ. ಏನಂದರೆ ನಾನು ಬೆಳಗ್ಗೆ ಬಸ್ ಸ್ಟಾಪ್ ಇಳ್ದಿದ್ದ ತಕ್ಷಣ ಎಲ್ಲರೂ ಕೂಡ ನಾನೇನೋ ಒಂಥರ ನೋಡ್ತಾಯಿದ್ರು. ನಾನು ಯಾಕೆ ಎಲ್ಲರೂ ಈಗ ನೋಡ್ತಿದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ಹಂಗೆ ಅಬ್ಸರ್ವ್ ಮಾಡಿದೆ, ಯಾಕಂದರೆ ನಾನು ಅಲ್ಲಿ ನೈಟ್ ಪ್ಯಾಂಟು ಮತ್ತು ಟಿ ಶರ್ಟ್ ಹಾಕ್ಕೊಂಬಂದಿದ್ದೆ, ಜರ್ನಿ ಅಲ್ವಾ ಅಂತ ಅಂದ್ಬಿಟ್ಟು. ಬಟ್ ಅಲ್ಲಿ ಒಬ್ರು ಕೂಡ ನಾನು ಜೀನ್ಸ್ ಪ್ಯಾಂಟು ಟಿ ಶರ್ಟಲ್ಲಿ ನೋಡೇ ಇಲ್ಲ ಗೈಸ್. ಎಲ್ಲರೂ ಕೂಡ ಯೂಶ್ವಲಿ ಚೂಡಿದಾರ್ ಹಾಕ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನಲ್ಲಿ ಆ ಥರ ಇದ್ದಿದ್ದಕ್ಕೆ ಎಲ್ಲರೂ ಕೂಡ ಒಂಥರ ನೋಡ್ತಿದ್ದಾರೆ ಅಂತ ಅನ್ನಿಸ್ತು. ಮತ್ತು ನಾನು ಫ್ರೆಶ್ ಅಪ್ ಆಗಿ ಎಗೇನ್ ಚೂಡಿದಾರ್ ಹಾಕ್ಕೊಂಡು ಅದೇ ಪ್ಲೇಸಿಗೆ ಹೋದರೆ ಒಬ್ಬರು ಕೂಡ ನನ್ನ ಹತ್ತಿರ ಅಬ್ಸರ್ವೇ ಮಾಡ್ತಿರ್ಲಿಲ್ಲ. ಎಲ್ಲರೂ ಕೂಡ ಕ್ಯಾಶುವಲ್ ಅವ್ರ ವರ್ಕ್ಸ್ನ ಅವ್ರು ಮಾಡ್ಕೊಂಡಿದ್ರು. ಸೊ ಅವಾಗ ಅಂದ್ಕೊಂಡೆ ಮೇ ಬಿ ಡ್ರೆಸ್ಸಿಂಗ್ ಪ್ರಾಬ್ಲಮ್, ಅದಕ್ಕೆ ಇಲ್ಲಿ ಎಲ್ಲರೂ ನನ್ನನ್ನು ಈ ರೀತಿ ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ನಾನು ನನ್ನ ಫ್ರೆಂಡು ಸ್ವಲ್ಪ ತರಲೆ ಆಡ್ಕೊಂಡು ಬೇಗ ಫ್ರೆಶ್ ಅಪ್ ಆಗಿ ಆಫೀಸ್ ಹತ್ರ ಹೊರಟ್ವಿ. ಸೊ ನಾವಿಬ್ಬರು ಫ್ರೆಶ್ ಅಪ್ ಆಗಿ ಫೈನಲಿ ಕೆಳಗಡೆ ಇಳಿದ್ವಿ. ನಮ್ಮ ಫೋನ್ ಚಾರ್ಜರ್ ನೋಡಿದ್ರೆ ನೀಟಾಗಿ ವರ್ಕ್ ಆಗ್ತಿರಲಿಲ್ಲ. ಸೊ ಕೆಳಗಡೆ ಹೋಗ್ಬಿಟ್ಟು ಪವರ್ ಬ್ಯಾಂಕ್ ಚಾರ್ಜಿಂಗ್ ಕೊಟ್ವಿ. ಸೊ ಪಾಪ ಹಾಕಿದ್ರು. ಆ್ಯಂಡ್ ಜೊತೆಲಿ ನಾವು ಕಂಪ್ನಿಗೆ ಕಾಲ್ ಮಾಡಿದ್ವಿ, ಇನ್ನೂ ಅವರು ಬೈಕ್ ಕಳಿಸ್ತೀನಿ ಅಂತ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಿದ್ವಿ. ಅಷ್ಟರಲ್ಲಿ ನಾನು ಒಂದು ಸ್ನ್ಯಾಪ್ ಹಾಕಿದ್ದು ನೋಡಿ ಪ್ರಶಾಂತ್ ಅಂತ ನನ್ನ ಫ್ರೆಂಡ್ ಕಾಲ್ ಮಾಡ್ದೆ. ಮಾರ್ನಿಂಗೇ ಕಾಲ್ ಮಾಡಿಬಿಟ್ಟು ಇಲ್ಲಿಗೆ ಬಂದು ನಮ್ಮ ಮನೆಗೆ ಹೋಗಿ ನೀವು ಅವಾಗ ಮಾಡ್ತೀನಿ ಅಂತ ಅಂದು. ಸೊ ಅವರಿಂದ ಆಗಿ ನಾವು ಮತ್ತೆ ಬೆಳಗ್ಗೆಯಿಂದ ಬಿಜಾಪುರ ಹೋಗೋವಾಗ ಆಯಿತು. ಅಷ್ಟರಲ್ಲಿ ಬೈಕ್ ಬಂತು. ಸೊ ನಾವು ಹೊರಟ್ವಿ. ಅವರು ನಮಗೆ ಸೌತ್ ಇಂಡಿಯನ್ ಹೋಟೆಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಫೀಸಿಗೆ ಕರ್ಕೊಂಡೋದ್ರು. ಈಗ ಬನ್ನಿ ಏನಕ್ಕಾಗಿ ಬಂದ್ವಿ ಅಂತ ನಾವು ತೋರಿಸ್ತೀನಿ. ಇದೇ ನೋಡಿ, ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಬೆಳಗ್ಗೆಗೆ ಬಂದಿದ್ದ ರೀಸನ್ನು ಇಲ್ಲಿ ಫ್ಲೈ ಮೆಡಿಕೋ ಎಜುಕೇಷನ್ ಕನ್ಸಲ್ಟೆನ್ಸಿ ಅಂತ ಇದೆ. ಸೊ ಅದರಲ್ಲಿ ಏನು ಅಂದರೆ, ನೀವು ನೀಟ್ ಸ್ಕೋರು ಕಡಿಮೆ ಬಂದಿದ್ದು ಅಥವಾ ನಿಮಗೆ ಇಂಡಿಯಾದಲ್ಲಿ ಮೆಡಿಕಲ್ ಸೀಟ್ ಸಿಗ್ತಿಲ್ಲ ಅಂತಂದರೆ ಸೊ ಟೆನ್ಷನ್ ಮಾಡ್ಕೊಳೋದು ಅವಶ್ಯಕತೆಯೇ ಇಲ್ಲ. ನೀವು ಫ್ಲೈ ಮೆಡಿಕೋ ಎಜುಕೇಷನ್ಗೆ ಬೆಳಗ್ಗೆ ಹತ್ರ ಇರೋ ಮೇನ್ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಅವರೇ ನಿಮಗೆ ಅಡ್ಮಿಷನ್ ಮಾಡಿಸಿ ಫುಲ್ ವೀಸಾ ಪ್ರೊಸೆಸ್ಸು ಪ್ರತಿಯೊಂದು ನೋಡಿಕೊಂಡು ನಿಮ್ಮನ್ನು ಅಬ್ರಾಡಲ್ಲಿ ಅಡ್ಮಿಷನ್ ಮಾಡಿಸಿ ನೀವು ಡಾಕ್ಟರ್ ಆಗೋ ಕನಸನ್ನ ನೆರವೇರಿಸ್ಕೊಳೋದಕ್ಕೆ ಒಂದು ಅವಕಾಶನ ಕೊಡ್ತಾರೆ. ಆ್ಯಂಡ್ ಅದೇ ರೀತಿ ಅವರು ನಿಮಗೆ ಫುಲ್ಲು ಗೈಡೆನ್ಸ್ ಮಾಡ್ತಾರೆ. ವರ್ಷ ಪೂರ್ತಿ ನಿಮಗೆ ಒಂದು ಸ್ಟ್ರೆಂತ್ ಆಗಿ ನಿಲ್ತಾರೆ. ಪ್ರತಿಯೊಂದು ನಿಮಗೆ ಏನೇ ಪ್ರಾಬ್ಲಮ್ ಆದರೂ ಕೂಡ ಅವರೇ ನಿಮಗೆ ನೋಡ್ಕೋತಾರೆ. ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ನಮಗೆ ಅವರು ಲಂಚ್ ಕೂಡ ಮಾಡ್ಕೊಂಡು ಹೋಗಿ ಅಂತ ಅಂದರು. ಆ್ಯಕ್ಚುಲಿ ನಾವು ಬಿಜಾಪುರ್ಗೆ ಹೋಗಬೇಕಾಗಿದ್ದರಿಂದ ಸೊ ಇಲ್ಲ ಸರ್ ಪರವಾಗಿಲ್ಲ ಅಂತಂದ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬೇಗನೆ ರೂಮ್ಗೆ ಬಂದು ಎಲ್ಲನೂ ಪ್ಯಾಕ್ ಮಾಡಿ ನಾವು ಮತ್ತೆ ಹೊರಟ್ವಿ ಬಿಜಾಪುರ್ಗೆ ಹೋಗೋದಕ್ಕೆ. ಏನೆಷ್ಟು ಚೆನ್ನಾಗವ್ರೆ, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದೆ. ಬಿಜಾಪುರದಲ್ಲಿ ಇಲ್ಲ ಪ್ಲೇಸ್ ಕೊಡೋಣ ಅಂತ ಬೇರೆ ಅನ್ಕೊಂಡಿದೀವಿ. ಎದ್ದು ಮುಚ್ಕೊಂಡೆ ಇವಾಗಲೇ ಬಿಡಿಸ್ಕೊಂಬರೋಣ ಕಣೆ. ಯಾಕೆ ಹೇಳು, ಅಲ್ಲಿ ಇದು ಸಿಗ್ತವೆ ಸ್ಟ್ರೈಟ್ ಹೋಗೋ ಮೇ ಬಿ ಎಕ್ಸ್ಪ್ರೆಸ್ಗಳು ಸಿಗ್ಬೋದೇನೋ. ಇಲ್ಲಿ ಬಂದೋಗವೇ ಸಿಗೋದು. ಇದು ಇದು ಅದು ಕ್ರಾಸು, ಇದು ಸುಮ್ಮನೆ ಇಲ್ಲಿಂದ ಹೋಗೋ. ಆ್ಯಕ್ಚುಲಿ ಟೈಮ್ ಆಗಿಬಿಟ್ಟಿತ್ತು. ನನ್ನ ಫ್ರೆಂಡ್ ಬಂದು ವೆಯ್ಟ್ ಮಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು ಸೊ ಬೇಗನೆ ಹೋಗಿ ಕೀ ಕೊಟ್ಟು ನಾವು ಬಸ್ ನೋಡೋದಕ್ಕೆ ಹೊರಟ್ವಿ. ಸೊ ಬೆಳಗ್ಗೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ನೋಡಿದ್ವಿ, ಇರಲಿಲ್ಲ. ಅದಕ್ಕೇ ಅವರು ಮೇನ್ ರೋಡಲ್ಲಿ ಬಿಟ್ಟರು. ಸೊ ಅಲ್ಲಿ ಹುಬ್ಳಿಯಿಂದ ಡೈರೆಕ್ಟ್ ಒಂದು ಬಸ್ ಬರ್ತಿತ್ತು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಆ್ಯಂಡ್ ಫೈನಲಿ ಬಸ್ ಕೂಡ ಬಂತು. ನೋಡಿದ್ರೆ ಫುಲ್ಲು ರಶ್ ಅನ್ನೋಂಗೆ ಕಾಣಿಸ್ತು. ಹತ್ತಿದ್ರೆ ಫುಲ್ಲು ಕೂಡ ಫ್ರೀ ಇತ್ತು. ಸೊ ಜರ್ನಿ ಸ್ಟಾರ್ಟ್ ಆಯಿತು ಬಿಜಾಪುರ್ಗೆ ಹೋಗೋದಕ್ಕೆ. ಬನ್ನಿ ಹೋಗೋಣ. ಹಾಯ್ ಚೈತ್ರ. ಚೈತ್ರ ಸೂಪರ್ ಆಗೈತಲ್ವಾ? ಅಲ್ಲೂ ನೋಡಿ ರಂಜಿತಾ, ಯಪ್ಪ ಯಾಕೆ ಹಿಂಗೆ ಆಡ್ತೀವಿ ಸುಮ್ಮನೆ ನೀರು ನೋಡ್ದಂಗೆ.
ಗಾಯ್ಸ್ ಅಂತ ಹಿಂದೆಗಡೆ. ಓ ಇಲ್ಲ ಐತೆ ನೋಡು ಎಲ್ಲ ಕಬ್ಬ ಎಲ್ಲ ಇದೆಲ್ಲ ಆಟ ಆಡ್ಬೋದು. ಚೆನ್ನಾಗಿದೆ ಅಲ್ವಾ? ಲೈವ್ ಮಾಡ್ಬೋದಿತ್ತು. ಕಡೆ ನಾನು ಚಾರ್ಜರೇ ಆಗಿಲ್ವಲ್ಲ, ಅಷ್ಟು ಕವರ್ ಹಾಕಿರೋದು ವೇಸ್ಟೇ. ನಾನು ನದಿಗಳೆಲ್ಲವೇ ಮೀನು ಹಿಡ್ದಂಗೆ ಇರ್ತಾವ. ಯಾವುದೋ ಒಂದು ಹಳ್ಳಿ ತಗೋ, ಲಾಸ್ಟ್ ವಿಜಯನಗರ. ಲಾಸ್ಟ್ ವಿಜಯನಗರ ಚೈತ್ರ. ನಾನು ಏನಂತಂದ್ರೆ ಕೇಳಿಸ್ಕೊಂಡ, ಲಾಸ್ಟ್ ವಿಜಯನಗರ. ಒಂದಿತ ನಂಗೆ ನಗು ಬರ್ತೈತೆ, ತಡ್ಕೊಳಕ್ ಆಗ್ತಾ ಇಲ್ಲ ಕಣೆ. ನಗು ಬೇಡ. ಅವ್ರ ಭಾಷೆ ಎಷ್ಟು ಚೆನ್ನಾಗದಲ್ಲ. ತುಂಬ ಚೆನ್ನಾಗದೆ. ನಮಗಿಂತ ಒಂಚೂರು ಪರವಾಗಿಲ್ಲ, ಅವೇನೇನೋ ಮಾತಾಡ್ತಾರೆ. ಗೋವಾಗಿಂತ ನಾವು ಜಾಸ್ತಿ ನೆಂದಿದ್ದೆ ಇದರಲ್ಲಿ ದಾಂಡೇಲಿಯಲ್ವಾ. ಮಳೆ ಕೂಡ ಜೋರಾಯಿತು. ಸೊ ನಾನು ಹಾಗೆ ಒಂದು ಲೈವ್ ಮಾಡ್ಕೊಬಿಟ್ಟೆ, ನನ್ನ ಅಕೌಂಟಲ್ಲಿರುತ್ತೆ, ಹೋಗಿ ನೋಡಿ. ಸೊ ಹಾಗೆ ನಾವು ಬಾಗಲಕೋಟೆಯಿಂದ ಬಿಜಾಪುರ್ಗೆ ಹೋಗೋ ರೋಡಲ್ಲಿ ತುಂಬಾ ನೇಚರು ಚೆನ್ನಾಗಿತ್ತು. ಮಳೆ ಕೂಡ ಬಂತು, ಹಾಗೆ ಬಿಸಿಲು ಬಂತು. ಏನೇನೋ ನೋಡಿದ್ವಿ, ಎಲ್ಲ ನೋಡಿಕೊಂಡು ಸೊ ಫೈನಲಿ 1.5 hour ಜರ್ನಿ ಕಂಪ್ಲೀಟ್ ಮಾಡಿ ನಾವು ನಮ್ಮ ಬಿಜಾಪುರ್ಗೆ ಹೋಗಿ ತಲುಪಿದ್ವಿ. ಸೊ ಓಕೆ ಗೈಸ್, ಬನ್ನ Continue on Bagalkot Road for 3 kilometers. ಇಲ್ಲೂ ಮಳೆ ಸ್ಟಾರ್ಟ್ ಆಯಿತು. ಮಳೆಗೂ ಮತ್ತು ನಮಗೂ ತುಂಬ ಲವ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಬಾಗಲಕೋಟೆಯಲ್ಲಿದ್ದಾಗ ಅಲ್ಲಿ ಮಳೆ ಬೀಳ್ತಿತ್ತು, ಇಲ್ಲಿ ಮಳೆ ಇರಲಿಲ್ಲ. ಸೊ ಇಲ್ಲಿಗೆ ಬಂದಿದ ತಕ್ಷಣ ಇಲ್ಲೂ ಕೂಡ ಮಳೆ ಸ್ಟಾರ್ಟ್ ಆಯಿತು. ಹಾಂ ಕಾಣಿಸ್ತಾ. ಸೊ ನಾವು ಬಿಜಾಪುರ ಹೋಗಿದ ತಕ್ಷಣ ಹಾಗೇ ಗೋಲ್ ಗುಂಬಜ್ಗೆ ಹೊರಟ್ವಿ. ಏನು ಮಾಡ್ತಾರೆ ಹೇಳು, ನಾನು ನಿಮ್ಮ ಬಗ್ಗೆ ಹೇಳಿದೆ ಸರಿ ಅಂದರೆ ಅವ್ರನ್ನ ಒಂದ್ಸತಿ ಮೀಟ್ ಮಾಡಿಸು ಅಂತ ಅಂದರು. ನಮ್ಮಮ್ಮ ಹೇಳಿದ್ರು ಅವ್ರನ್ನ ಕರ್ಕೊಂಡು ಹೋಗು ಅಂತ. ಎಷ್ಟು ಸತಿ ಹೇಳಿದ್ರು ಕೇಳಿ ಇವಳಿಗೆ. ನಾನೇ ಬೆಸ್ಟ್ ಬಂದಿದ್ದೀನಿ ಅನ್ಸತಿ. ಬಾ ಇದೇನಾ ಬಂದ್ಬಿಟ್ಟು ನಾವು ನಂಗೆ ಸ್ಕೂಲ್ ಅವಳು ಲೈವ್ ಮಾಡ್ತಾಳೆ. ಬಾ ಅವಳಿವ ನಮ್ಮನ್ನು ಮಾತಾಡ್ಸಲ್ಲ, ಲೈವಿಗೆ ಹೋಗ್ತಾಳೆ ಇವಾಗ ಅವಳು. ಹ್ಞೂ. ಸೊ ಅನ್ಪ್ಲ್ಯಾನ್ಡ್ ವಿಸಿಟ್ ಆಯಿತು. ನಾವು ಪ್ಲ್ಯಾನೇ ಮಾಡಿರಲಿಲ್ಲ ಗೋಲ್ ಗುಂಬಜ್ಗೆ ಬರಬೇಕಂತ. ಸೊ ಫೈನಲಿ ಹೆಂಗೋ ಬಂದ್ವಿ. ಬನ್ನಿ, ಟಿಕೆಟ್ ತೊಗೋಬೇಕು ಒಳಗಡೆ ಹೋಗೋದಕ್ಕೆ. ಹಾಗೆ ಬ್ಯಾಗ್ ಕೂಡ ಇಲ್ಲೇ ಇಡಬೇಕು. ಹ್ಞೂ ತಗೊಳ್ಳಿ, ಇಡೋಗೆ ತಗೋ. ಬ್ಯಾಗ್ಸ್ ಇಟ್ಟು ಒಂದು ಕಾಯಿನ್ ಕೊಡ್ತಾರೆ, ಮತ್ತೆ ರಿಟರ್ನ್ ತಗೊಳೋದಕ್ಕೆ. ಸೊ ಇಸ್ಕೊಂಡು ಬಂದ್ವಿ. ಬಾ. ಯಾರು ತಮ್ಮ ಒಂದಿದೊಂದು ಫೋಟೋ ತೆಕ್ಕೋಣ ನಮ್ಮ 3 ಜನನು. ಏನಕ್ಕೆ ಅಂದರೆ ಏನು ಮಾಡ್ತಿ? ಸೊ ಅಲ್ಲೇ ಫೋಟೋಸ್ ತೆಕ್ಕೊಂಡು ಹಾಗೆ ಜೊತೆಗೆ ವೀಡಿಯೋಸ್ ಕೂಡ ಮಾಡಿಕೊಂಡು ಸ್ವಲ್ಪ ಫನ್ನಾಗಿ ಮಾತಾಡಿಕೊಂಡು ಒಳಗಡೆ ಹೋದ್ವಿ. ಅಲ್ಲಿ ಏನೋ ಒಂದು ಮ್ಯೂಸಿಯಂ ಇತ್ತು. ಅಲ್ಲಿ ಒಳಗಡೆ ಹೋಗ್ಬೇಕಂತಂದರೆ ನಾವು ಏನೋ ಒಂದು ಲಿಂಕ್ ಓಪನ್ ಮಾಡಿ ಪೇಮೆಂಟ್ ಮಾಡಿದ್ರೆ ಮಾತ್ರ ಹೋಗೋಕ್ಕಾಗೋದು. ಸೊ ಲಿಂಕ್ ಎಲ್ಲ ಯಾರು ಓಪನ್ ಮಾಡ್ತಾರೆ ಅಂತ ನಾವು ಜಸ್ಟ್ ಗೋಲ್ ಗುಂಬಜ್ ನೋಡೋದಕ್ಕೆ ಹೋದ್ವಿ. ಮಳೆ ಯಾಕೆ ಇಷ್ಟೊಂದು ಬರುತ್ತಿದೆ? ಈ ಫೋಟೋಸ್ ಹಿಡ್ಕೊಂಡು ನಾವು ಬರ್ರಿ. ಇಲ್ಲಿ ಒಳಗಡೆ ಅಲ್ಲೋ ಇದೆಯೋ ಇಲ್ಲೋ? ಓಕೆ, ನಿಧಾನ, ನಥಿಂಗ್. ಸಾಕಾಯ್ತು, ಕಾಲು ನೋವು ಬಂತು. ಇಲ್ಲಿ ಯಾರು ಇಲ್ಲ, ಕುತ್ಕೊಂಡ್ಬಿಡೋಣ ಬರ್ರಿ ಸ್ವಲ್ಪ ಹೊತ್ತು.
ಗೊತ್ತು ಇಷ್ಟು ಚೆನ್ನಾಗಿದೆ ನೇಚರ್ ಎಲ್ಲ. ನಾನು ಇಲ್ಲಿಗೆ ಬರ್ತೀನಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈಗ ನಾನು ಹೇಳಿದ್ರಿಂದ ಬಂದಿದ್ದು. ನಾವು ಲಿಂಗ್ಸಿರ್ಗೆ ಹೋಗ್ಬೇಕಂತ ಇದ್ವಿ ಗೊತ್ತಾ, ನಮ್ಮ ಫ್ರೆಂಡ್ನ ಮೀಟ್ ಮಾಡೋಕ್ಕೆ. ಹಾಂ ಹೇಳಿ ಹಾಕದೆ ಬರೇ ಚಿತ್ರಕ್ಕೆ ಹೋಗೋಣ. ಚಿತ್ರಕ್ಕೆ ಕುತ್ಕೊಳ್ಳೋ ಜಾಗ ಇದೆ. ಯು ಕ್ಯಾನ್ ಸಿಟ್ ಬೇಬ್, ಯು ಕ್ಯಾನ್ ಸಿಟ್. ವಿಡಿಯೋ ಮಾಡ್ಕೋ. ಮಾಡ್ತಾ ಇದ್ದೀನಿ. ಪ್ಲಸ್ ನಾವು ಇವಾಗ ಇಲ್ಲಿ ಏನು ಮಾಡ್ತಿದ್ದೀವಿ? ಬರೋದಕ್ಕೆ ವಿಡಿಯೋ ಏನೇನೋ ಮಾತಾಡ್ತಾರ ಕಡೆ. ಒಂದು ನಿಮಿಷ ಡೌನ್ ನೋಡಿಸ್ಬೋದು, ಅದಕ್ಕೆ ಭಯ. ವಿಡಿಯೋ ಮಾಡಬೇಕಲ್ಲ, ಹಾಕು. ಸುಮ್ಮನೆ ಹಂಗೆ ಬಂದಿದ್ದೆ ಎಂದು ಬಂದಿರಲಿಲ್ಲ ನಾನು, ಅದಕ್ಕೆ ಚೆನ್ನಾಗಿ ಆಡ್ತಾರೆ. ಸುಮ್ಮನೆ ಕೊಡ್ತಾರ. ಓಯ್ ಇಟ್ಕೊಂಡಿರು, ಹುಂಡಾಡ್ತಿದ್ದಾವೆ ನೋಡಿ ನೋಡಿ. ಇದಂತೂ ರೆಸ್ಪೆಕ್ಟು, ಬಗ್ಗಿ ಬಗ್ಗಿ ಕೊಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಚಿರಋಣಿ ನಾನು ನಿಮ್ಮ ರೆಸ್ಪೆಕ್ಟಿಗಾಗಿ. ಓಕೆ, ಅಳಬೇಡ ಪ್ಲೀಸ್, ಡೋಂಟ್ ಟ್ರೈ ಮಾಡಿ. ನಾನು ಮತ್ತೆ ಬರ್ತೀನಿ. ನಾವೆಲ್ಲ ಬರ್ತೀವಿ ನೋಡ್ಕೊಂಡು. ನಾವು ಚಪ್ಪಲಿ ಹಾಕ್ಕೊಂಡು ಮತ್ತೆ ಆಚೆ ಬಂದು ರಿಟರ್ನ್ ಊಟ ಮಾಡೋದಕ್ಕೆ ಹೋದ್ವಿ. ನಿಮ್ಮದು ಸವಾಸನೆ ಸವಾಸ. ನಮ್ಮ ಬ್ಯಾಗ್ಸ್ನ ಕಲೆಕ್ಟ್ ಮಾಡಿಕೊಂಡು ಊಟ ಮಾಡೋದಕ್ಕೆ ಹೋದ್ವಿ. ಊಟ ತಿಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ ಗಾಯ್ಸ್. ಇಲ್ಲಿ ನೋಡಿ ಎಷ್ಟು ರಶ್ ಇದೆ ಬಸ್ಸು, ನೋಡಿ ನಮಗೆ ಭಯ ಆಗೋಗಿತ್ತು. ನಾವು ಸೀಟ್ ಬುಕ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಅವರು 9:30ಗೆ ಇರೋದು ಅಂತ ಅಂದರು. ಅದಕ್ಕೂ ಮುಂಚೆ ಇನ್ನೂ ತುಂಬ ಬಸ್ ಬರ್ತವೆ, ನೋಡಿ ಫ್ರೀ ಸೀಟ್ ಇದ್ದರೆ ಅದರಲ್ಲೇ ಹೋಗಿಬಿಡಿ, ಇಲ್ಲ ಅಂದರೆ ಬುಕ್ ಮಾಡ್ಕೊಂಡು ಕೊಡ್ತೀರಾ ಅಂದಿದ್ದಕ್ಕೆ ಹ್ಞೂ ಅಂದರು. ಸೊ ನಾವು ಬಂದ್ವಿ. ಆ್ಯಕ್ಚುಲಿ ನಮಗೆ 6:30ಗೆ ಬಸ್ ಸಿಕ್ತು. ಅಷ್ಟರಲ್ಲಿ ಒಂದು ಕಬ್ಬಿನಲ್ಲಿ ಕುಡ್ಕೊಂಡ್ವಿ. ನೋಡಿದ್ರೆ ಇವಾಗಂತೂ ಒಂದು ರಾಮಾಯಣನೇ ನಡೀತು. ನನ್ನ ಫ್ರೆಂಡು ಬಸ್ ಹತ್ತಿ ನಿಂತ್ಕೊಬಿಟ್ಟಿದ್ದಾಳೆ. ಇಲ್ಲಿ ಪ್ರಶಾಂತ್ ಅಂತ ಇವನು ಮನೆಗೆ ಬಾ ಅಂತ ಫುಲ್ಲು ಫೋರ್ಸ್ ಮಾಡ್ತಿದ್ದಾನೆ. ಅವಳಿಗೆ ಕಾಲ್ ಮಾಡಿದ್ರೆ ಅವಳು ಇಳಿತಾನೆ ಇಲ್ಲ ಕೆಳಗಡೆ. ಸೊ ಫೈನಲಿ ಮನೆಗಂತೂ ಹೋಗೋಕ್ಕಾಗಲಿಲ್ಲ, ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿಬಿಟ್ಟು ಸೊ ನಾನು ಕೂಡ ಅದೇ ಬಸ್ ಹತ್ತಿದೆ. ಫುಲ್ಲು ಟಯರ್ಡ್ ಆಗಿದ್ದರಿಂದ ಎಲ್ಲೂ ಕೂಡ ಇಳಿಲಿಲ್ಲ. ಸೊ ನಾವು ಲಾಸ್ಟಿಗೆ ನಮ್ಮ ಸ್ಟಾಪ್ ನೆಲಮಂಗಲದಲ್ಲಿ ಇಳಿದ್ವಿ. ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಇನ್ನೂ ಕೂಡ ತುಂಬ ಟೈಮ್ ಇತ್ತು ನಮ್ಮ ದೊಡ್ಡಬಳ್ಳಾಪುರ ಬಸ್ಸು ಸ್ಟಾರ್ಟ್ ಆಗೋದಕ್ಕೆ. ಸೊ ನಿಧಾನವಾಗಿ ನಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡ್ವಿ. ಇನ್ನೂ ನೋಡಿದ್ರೆ ಬಸ್ಸೇ ಸ್ಟಾರ್ಟ್ ಆಗಿರಲಿಲ್ಲ, ಅದು 6:30ಗೆ ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟ್ ಆದಮೇಲೆ ಇಬ್ಬರು ಕೂಡ ಒಂದೇ ಬಸ್ಸಿಗೆ ಹತ್ತಿ ಬಂದ್ವಿ. ಅವಳು ಮದ್ರೆ ಕ್ಲಾಸಲ್ಲಿ ಇಳಿದ್ಲು, ನಾನು ಹಾಗೆ ಇನ್ನೂ ಸ್ವಲ್ಪ ಮುಂದೆ ಹೋದೆ. ನಾನು ಆ್ಯಕ್ಚುಲಿ ಅಮ್ಮಗೆ ಫಸ್ಟೇ ಹೇಳಿದ್ದೆ. ಸೊ ಅವರು ಹಳ್ಮಲ್ಗೆಗೆ ಬಂದಿದ್ದರು. ನಾನು ಹಳ್ಮಲ್ಗೆಗೆ ಹೋಗೋಷ್ಟರಲ್ಲಿ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯಿತು. ಸೊ ಯಾವುದೇ ರೀತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಾನು ಜಸ್ಟ್ ಹಾಗೆ ನಮ್ಮಮ್ಮ ಕರ್ಕೊಂಡು ಮನೆಗೆ ಬಂದರು. ಓಕೆ ಗೈಸ್, ಇಲ್ಲಿಗೆ ನಮ್ಮ ವ್ಲಾಗ್ ಮುಗೀತಿದೆ. ಹೋಪ್ ಯು ಆಲ್ ಗೈಸ್ ಲೈಕ್ ದಿಸ್ ವಿಡಿಯೋ. ನಮ್ಮ ಉತ್ತರ ಕರ್ನಾಟಕ ಎಲ್ಲ ಹೇಗಿತ್ತು? ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಾಯ್ ಬಾಯ್ ಗೈಸ್.